ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಮಹೋತ್ಸವ ಸಮಾರೋಪ ಸಮಾರಂಭ ಜನವರಿ 25ರಂದು ಪ್ರಭಾತ್ ನಗರದ ಶ್ರೀ ಮೂಡಗಣಪತಿ ಸಭಾಭವನದಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಸಹಕರಿಸಬೇಕು ಎಂದು ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಸರ್ಕಾರದ ಯೋಜನೆಯನ್ನು ಜನರಿಗೆ ತಲುಪಿಸುವಲ್ಲಿ ಪತ್ರಕರ್ತರ ಪಾತ್ರ ಮಹತ್ವವಾದುದು. ಜಿಲ್ಲೆಯ ಪತ್ರಕರ್ತರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. ತಾಲೂಕು ಆಡಳಿತವು ಪತ್ರಿಕಾ ಸಂಘದ ಜೊತೆ ಸದಾಕಾಲ ಇರಲಿದೆ ಎಂದರು. ಶಿರ್ಷಿ ಸುವರ್ಣ ಮಹೋತ್ಸವ ಸಮಾರೋಪ ಕಾರ್ಯಕ್ರಮ ಹೊನ್ನಾವರದಲ್ಲಿ ನಡೀತಾ ಇದೆ. ಜನವರಿ 25ರಂದು ಖಂಡಿತವಾಗೂ ನಮ್ಮ ಹೊನ್ನಾವರ ತಾಲೂಕಿನ ಎಲ್ಲ ನಮ್ಮ ಪತ್ರಕರ್ತರ ಸಂಘದವರಿರ್ಬೋದು, ತಾಲೂಕು ಆಡಳಿತ ಒಂದು ಒಳ್ಳೆಯ ಹೆಮ್ಮೆಯ ವಿಶೇಷ ಸಂಗತಿ. ಅದಕ್ಕೆ ತಾಲೂಕಿನ ಪತ್ರಕರ್ತರ ಸಂಘದ ಅಧ್ಯಕ್ಷರು ಆಮೇಲೆ ಪದಾಧಿಕಾರಿ ಭೇಟಿಯಾಗಿದ್ದಾರೆ ಸರ್. ಇದ್ರ ಬಗ್ಗೆ ಮುಂಚೆನ ಪ್ರಸ್ತಾಪ ಮಾಡಿದ್ದು. ಯಾವತ್ತೂ ಪತ್ರಕರ್ತರ ಸಂಘದ ಜೊತೆ ನಾನು ತಾಲೂಕು ಆಡಳಿತ ತಹಶೀಲ್ದಾರಾಗಿ ನಾನು ಹೇಳ್ತಾ ಇರೋದು, ಪತ್ರಿಕಾ ಮಾಧ್ಯಮದ ಸರ್ಕಾರ ಬಹಳಷ್ಟು ನಮ್ಗೆ ಅನುಕೂಲವಾಗಿದೆ. ಯಾವುದೋ ಸರ್ಕಾರದ ಯೋಜನೆ ಆಗ್ಬೋದು, ಬೇರೆ ವಿಷಯಗಳಲ್ಲಿ ಯಾವುದೋ ಬರ್ನಿಂಗ್ ಇಶ್ಯೂಸ್ ಆಗ್ಬೋದು, ಅದರಿಂದ ನೇರವಾಗಿ ಜನರಿಗೆ ತಲುಪುವ ವ್ಯವಸ್ಥೆಯಲ್ಲಿ ಮಾಧ್ಯಮಿಕರು ಜವಾಬ್ದಾರಿ ಆಗಿ ಕರ್ತವ್ಯಗಳು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಹೀಗಾಗಿ ಈ ಕಾರ್ಯಕ್ರಮವೂ ಸಮಾರೋಪ ಕಾರ್ಯಕ್ರಮ ಕನ್ಕ್ಲೂಷನ್ಗೆ ಇಲ್ಲಿ ನಮ್ಮ ಹೊನ್ನಾವರದಲ್ಲಿ ಆಗ್ತಾ ಇದೆ. ಖಂಡಿತವಾಗಿ ಯಶಸ್ವಿ ಮಾಡಲಿಕ್ಕೆ ನಮ್ಮ ತಾಲೂಕು ಆಡಳಿತ ಸಜ್ಜಿದೆ ಸರ್. ಯಾವತ್ತೂ ಈಗಾಗಲೇ ನಿನ್ನೆ ಮೀಟಿಂಗ್ ಮಾಡಿದೆ, ತಾಲೂಕು ಮಟ್ಟದ ಪೂರ್ವ ಸಭೆ ಆಗಿದೆ. ಆ ಸಭೆಯಲ್ಲಿ ಸಹ ಈ ವಿಷಯವನ್ನು ಪ್ರಸ್ತಾಪ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ ತಾಲೂಕು ಮಟ್ಟದಲ್ಲಿ, ಅದೇ ಸಹ ಪ್ರಸ್ತಾಪ ಮಾಡಿದೆ. ಸಂಘದ ಜಿಲ್ಲಾಧ್ಯಕ್ಷ ಜಿ ಸುಬ್ರಾಯ್ ಭಟ್ ಬಕ್ಕಳ ಮಾತನಾಡಿ, ಪತ್ರಿಕಾ ಸಂಘಕ್ಕೆ 50 ವರ್ಷದ ಸಂಭ್ರಮವನ್ನು ವರ್ಷವಿಡೀ ಜಿಲ್ಲೆಯ ವಿವಿಧ ತಾಲೂಕಿನಲ್ಲಿ ಆಚರಿಸಿ ಸಮಾರೋಪ ಸಮಾರಂಭ ಹೊನ್ನಾವರದಲ್ಲಿ ಆಯೋಜಿಸಲಾಗಿದೆ. ಬೆಳಗ್ಗೆ 10:30ಕ್ಕೆ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಉದ್ಘಾಟಿಸಲಿದ್ದಾರೆ. ಸಚಿವ ಮಂಕಾಳ್ ವೈದ್ಯ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಲಿದ್ದಾರೆ. ಜಿಲ್ಲಾ ಪತ್ರಕರ್ತರ ಯಾದಿಯನ್ನು ಶಾಸಕ ದಿನಕರ್ ಶೆಟ್ಟಿ ಬಿಡುಗಡೆಗೊಳಿಸುವರು. ಸಂಘದ ಜಿಲ್ಲಾಧ್ಯಕ್ಷ ಜಿ ಸುಬ್ರಾಯ್ ಭಟ್ ಬಕ್ಕಳ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಕನ್ನಡ ಜಿಲ್ಲಾ ಕಾರ್ಯದ ಪತ್ರಕರ್ತರ ಸಂಘದ ಮೂಲ ಸಂಘ ಎನ್ನುವಂಥ ಉತ್ತರ ಕನ್ನಡ ಜಿಲ್ಲಾ ಪತ್ರಿಕಾ ಮಂಡಳಿಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಇದೇ ತಿಂಗಳ ಅಂದರೆ ಜನವರಿ 25 ಶನಿವಾರ ಹೊನ್ನಾವರದಲ್ಲಿ ನಾವು ಸಮಾರೋಪ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಒಂದು 50 ವರ್ಷದ ಸಂಭ್ರಮದ ಕಾರ್ಯಕ್ರಮ. ನಾವು ಈ ಹಿಂದೆ ಜನವರಿ 28ರಂದು ಶಿರ್ಸಿಯಲ್ಲಿ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ವಿ. ಅದೇ ರೀತಿ ಬೇರೆ ಬೇರೆ ತಾಲೂಕಿನಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡ್ತಾ ಈ ಸಮಾರೋಪ ಕಾರ್ಯಕ್ರಮವನ್ನು ಹೊನ್ನಾವರದಲ್ಲಿ ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಕನಸು. ಈ ಕನಸು ಈಡೇರಿಕೆಯಾಗಿ ಇಡೀ ಜಿಲ್ಲೆಯ ಪತ್ರಕರ್ತರು ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಹಕಾರದಿಂದಾಗಿ ಇವತ್ತು ಈ ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯಿಂದ ನಡೆಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಯಕ್ರಮವನ್ನು ನಮ್ಮ ಸ್ಮರಣಸಂಚಿಕೆ ಬಿಡುಗಡೆ ಮಾಡ್ತಾರೆ. ಅದಕ್ಕೂ ಪೂರ್ವದಲ್ಲಿ ಉದ್ಘಾಟನೆ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿಯವರು ನಡೆಸಿಕೊಡ್ತಾರೆ. ಹಾಗೆ ದಿನಕರ್ ಶೆಟ್ಟರು ಭಾಗವಹಿಸ್ತಾರೆ. ಹಾಗೆ ಜಿಲ್ಲೆಯ ಹಿರಿಯ ಪತ್ರಕರ್ತರು ಜೊತೆಗಿರ್ತಾರೆ. ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಮಾತನಾಡಿ, ಜಿಲ್ಲೆಯ ಸಮಸ್ಯೆ ಬಗ್ಗೆ ಒಟ್ಟಾಗಿ ಎದುರಿಸಲು ಹುಟ್ಟಿಕೊಂಡ ಪತ್ರಿಕಾ ಮಂಡಳಿಯು ಹಲವು ಏಳು ಬೀಳುಗಳನ್ನು ಅನುಭವಿಸಿ 50 ವಸಂತ ಪೂರೈಸಿದೆ. ಇಂದು ಸ್ವಂತ ಜಾಗ ಖರೀದಿ ಮಾಡಿ ಭವನ ನಿರ್ಮಾಣಗೊಂಡಿದೆ. ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗುವ ಹಾಗೆ ಈ ಕಾರ್ಯಕ್ರಮ ಜರುಗುತ್ತಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು. ಯೋಜನೆಗಳು ಬಂದಿದ್ದಾವೆ, ಆದರೆ ಆಡಳಿತದಲ್ಲಿರ್ತಕ್ಕಂಥವರು ಹೆಚ್ಚು ಎಚ್ಚರಿಕೆಯಿಂದ, ಹೆಚ್ಚು ಕಾಳಜಿಯಿಂದ, ಹೆಚ್ಚು ಪರಿಸರ ನಾಶ ಆಗದೇ ಇರುವ ಹಾಗೆ ಯೋಜನೆ ಜಾರಿಗೆ ತರುವಲ್ಲಿ ಪತ್ರಿಕಾ ಮಾಧ್ಯಮ ತುಂಬ ಪರಿಣಾಮಕಾರಿಯಾದ ಕೆಲಸ ಮಾಡಿದೆ ಅನ್ನೋದು ನನಗೆ ಗೊತ್ತು. ಬಂಧುಗಳೇ, ಯಾವತ್ತೂ ಪತ್ರಿಕಾ ಮಂಡಳಿ, ಪತ್ರಿಕಾ ಸಂಘ ಆಗಿ ಪತ್ರಿಕಾ ಮಂಡಳಿಯಾಗಿ ರಚನೆ ಆಯಿತು. ನಂತರದ ಆರಂಭದ ದಿನಗಳು ಮತ್ತು ಸಹಜವಾಗಿ ಬದುಕಿನಲ್ಲಿ ಬರುವ ಹಾಗೆ ಒಂದು ಸಂಸ್ಥೆಗೂ ಏರಿಳಿತಗಳು ಎಲ್ಲ ಬಂದು ಆದರೂ ಚಲಾಪಿಲ್ಲಿಯಾಗಿದ್ದು ಒಂದು ಬೋರ್ಡ್ ಮಾತ್ರ ಇರ್ತಕ್ಕಂಥ ಪರಿಸ್ಥಿತಿ ಇರುವಾಗ ಸುಬ್ರಾಯ ಭಟ್ ಅವರು ಬಕ್ಕಳವರು ಅದಕ್ಕೆ ಅಧ್ಯಕ್ಷರಾಗಿ ಬಂದ ಮೇಲೆ ಅದೊಂದು ಸ್ವರೂಪ ಬಂತು. ಸುಮಂಗಲ ಅವರು ಅವ್ರ ಜೊತೆಗೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು.
ಒಂದು ಸ್ವಂತ ಕಟ್ಟಡ, ಒಂದು ಮನೆ ಕಟ್ಟಿದ ಹಾಗೆ ಪತ್ರಿಕಾ ಮಂಡಲಕ್ಕೆ ಒಂದು ಸ್ವಂತ ಜಾಗ ಖರೀದಿ ಮಾಡಿ ಒಂದು ಕಟ್ಟಡ ಆಗುವ ಹಾಗೆ ಮಕ್ಕಳವರು ಶ್ರದ್ಧೆಯಿಂದ ದುಡಿದಿದ್ದಾರೆ. ಅವರು ಪತ್ರಕರ್ತರು ಹೌದು, ಪತ್ರಿಕೆ ಮಾಡಿ ಕೈ ಸುಟ್ಕೊಂಡವರು ಹೌದು, ಈಗಲೂ ಕೂಡ ಪತ್ರಿಕೆ ನಡೆಸ್ತಾ ಇದ್ದಾರೆ. ಅದು ಅವರಿಗೆ ಪ್ರೀತಿಯ ಕೆಲಸ. ಕೆಲವು ನಾವು ಚಟ ಅಂತ ಹೇಳ್ತೇವೆ, ಆ ಥರ ಅದು ಕೆಲವು ಚಟದಲ್ಲಿ ಕಳ್ಕೊಳ್ಳೋದು ಸಂತೋಷ ಕೊಡ್ತದೆ. ಅದಕ್ಕಾಗಿ ಚಟಗಳೆಲ್ಲ ಇವತ್ತು ಚಾಲ್ತಿಯಲ್ಲಿದ್ದಾವೆ. ಹಾಗೆ ಪತ್ರಕರ್ತನಾಗೋದು ಒಂದು ಚಟ, ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗತಕ್ಕಂಥ ಚಟ. ಅವರು ಅದನ್ನು ನಡೆಸ್ಕೊಂಡು ಬಂದಿರೋದ್ರಿಂದ ಇಡೀ ಜಿಲ್ಲಾ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋದು, ಸಂಘಟನೆ ಮಾಡೋದು ಸಾಧ್ಯ ಆಯಿತು. ಹಾಗೆ ಮಕ್ಕಳವರ ನೇತೃತ್ವದಲ್ಲಿಯೇ ಇವರೇ ಇದ್ದೇವೆ ನಾವು ಸ್ಥಾಪಕ ಸದಸ್ಯರು TM ಸುಬ್ರಾಯರು, ಅವರ ತಾಲೂಕಿನಲ್ಲಿ ಸಿದ್ದಾಪುರದಲ್ಲಿ ಇದು ಆರಂಭ ಆಯಿತು. ಸಂಘದ ತಾಲೂಕು ಅಧ್ಯಕ್ಷ ಸತೀಶ್ ತಾಂಡೇಲ್ ಮಾತನಾಡಿ, ಹೊನ್ನಾವರದಲ್ಲಿ ನಡೆಯುವ ಸಮಾರೋಪ ಸಮಾರಂಭ ಯಶಸ್ವಿಗೊಳಿಸಲು ಎಲ್ಲರೂ ಒಗ್ಗೂಡಿ ಪ್ರಯತ್ನಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಎಂದರು. ಸುವರ್ಣ ಮಹೋತ್ಸವದ ಸಮಾರೋಪ ಸಮಾರಂಭ ಹೊನ್ನಾವರದಲ್ಲಿ ಆಯೋಜಿಸಿದ್ದು ನಮಗೆಲ್ಲ ಹೆಮ್ಮೆಯ ವಿಚಾರವಾಗಿದೆ. ಈ ಪತ್ರಿಕಾ ಸಮಾರೋಪದ ಕಾರ್ಯಕ್ರಮ, ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಇಲ್ಲಿ ಯಶಸ್ವಿಯಾಗಿ ಮಾಡಲಿಕ್ಕೆ ನಮ್ಮ ತಾಲೂಕಾ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು ಹುರುಪಿನಿಂದ ಬಹಳ ಲವಲವಿಕೆಯಿಂದ ಕೆಲಸ ಮಾಡ್ತಿದ್ದಾರೆ. ಅದನ್ನು ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಜನವರಿ 25ರಂದು ನಡೆಯುವ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಎಲ್ಲರೂ ಬಂದು ತನ್ನ ಸರ್ಕಾರದಿಂದ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ತೀವಿ. ಸಂಘದ ಪ್ರಧಾನ ಕಾರ್ಯದರ್ಶಿ ಸುಮಂಗಲ ಹೊನ್ನೆಕೊಪ್ಪ, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ HM ಮಾರುತಿ, ರಾಧಾಕೃಷ್ಣ ಭಟ್, ತಾಲೂಕಾ ಕಾರ್ಯದರ್ಶಿ ವಿಶ್ವನಾಥ್ ಸಾಲ್ಕೋಡ್, ಖಜಾಂಚಿ ಶಿವಾನಂದ ಮೆಸ್ತಾ, ಸದಸ್ಯರಾದ ಕೃಷ್ಣಮೂರ್ತಿ ಭಟ್, ಮುರಳೀಧರ್ ಗಾಯ್ತೊಂಡೆ, ನಾಗರಾಜ್ ನಾಯ್ಕ್, ಶ್ರೀಧರ್ ನಾಯ್ಕ್, VP ಮೆಸ್ತಾ ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.